ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಕಿಚನ್ನಲ್ಲಿ ನಿಮಗೆ ಕುಕ್ಕರಲ್ಲಿ ಸುಲಭವಾಗಿ ಮೆಂತ್ಯ ಸೊಪ್ಪಿನ ಬಾತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಒಂದು ಕುಕ್ಕರ್ ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು ಪಲಾವ್ ಎಲೆ, 1 ಸ್ಟಾರ್ ಅನಾಯ್ಸ್ ಅಂದರೆ ನಕ್ಷತ್ರ ಸೊಂಪು, 3 ಲವಂಗ, 1 ಮರಾಠಿ ಮೊಗ್ಗು, 2 ಪೀಸ್ ಚಕ್ಕೆ ಸಣ್ಣದಾಗಿರೋದು ಹಾಕಿ ಹುರಿಬೇಕು. ನಂತರ ಒಂದು ದೊಡ್ಡ ಈರುಳ್ಳಿ ಉದ್ದಕ್ಕೆ ಕತ್ತರಿಸಿರೋದು ಅದನ್ನು ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಬೇಕು. ನಂತರ ಒಂದು ದೊಡ್ಡ ಟೊಮೊಟೊ ಅದನ್ನು ಸಹ ಉದ್ದನಾಗೆ ಕತ್ತರಿಸಿರೋದು ಹಾಕಿ ಅದು ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಇದೇ ಸಮಯದಲ್ಲಿ ರೈಸ್ ಬಾತ್ಗೆ ಬೇಕಾಗಿರೋ ಮಸಾಲೆ ತಯಾರಿಸಲು ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸು, 4 ಬೆಳ್ಳುಳ್ಳಿ ಎಸಳು, ಶುಂಠಿ ಎಸಳು 4 ಸಣ್ಣದಾಗಿ ಹಚ್ಚಿರೋದು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ ಬೇಕಾದಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿ ಪೇಸ್ಟ್ನ ತಯಾರಿಸಬೇಕು. ಕುಕ್ಕರಲ್ಲಿರೋ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಅರ್ಧ ಕಪ್ ಹಸಿ ಬಟಾಣಿ ಹಾಕಬೇಕು. ನಂತರ ಅದ್ರ ಜೊತೆಗೆ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರೋ ಹಸಿ ಅಂಶ ಹೋಗೋ ತನಕ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಅದಾದ ನಂತರ ನಾವು ಮೆಂತ್ಯ ಸೊಪ್ಪು ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ನಂತರ ಅದನ್ನು ನಾವು ಆ ಕುಕ್ಕರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊಪ್ಪು ಬಟಾಣಿ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಕುದಿ ಬಂದ ನಂತರ ಅಕ್ಕಿನ ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ 1 ಲೋಟ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ವೀಕ್ಷಕರೇ, ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು 1ರಿಂದ 2 ಗಂಟೆ ನೆನೆ ಹಾಕಿದ್ದೆ. ನೀವು ಬೇಕಾದರೆ ಇದೇ ರೀತಿ ಮಾಡ್ಬೋದು, ಇಲ್ಲ ಅಂದರೆ ತೊಳೆದಾದ್ರ ಮೇಲೆ ಡೈರೆಕ್ಟಾಗಿ ಹಾಗೆ ಕುಕ್ಕರಿಗೆ ಆ್ಯಡ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ನೀರನ್ನು ಹಾಕುವಾಗ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿರ್ತೀರಾ ಅದರಲ್ಲೇ ನೀರಿನ ಪ್ರಮಾಣ ನೋಡಿ ಹಾಕಬೇಕು. ನಾನಿಲ್ಲಿ 1:2 ರೇಷಿಯೋದಲ್ಲಿ ಹಾಕಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. 2 ಗ್ಲಾಸ್ ನೀರು ನಾನು ಪೂರ್ತಿಯಾಗಿ ಹಾಕಿಲ್ಲ, ಯಾಕೆ ಅಂದರೆ ಪೇಸ್ಟು ಮತ್ತು ಟೊಮೊಟೊದಲ್ಲೂ ಸಹ ನೀರಿನ ಅಂಶ ಇರೋದರಿಂದ ನಾನು ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿ ಹಾಕಿದ್ದೀನಿ. ನೀವು ಸಹ ನೋಡಿಕೊಂಡು ನೀರಿನ ಪ್ರಮಾಣ ಹಾಕಿ. ವೀಕ್ಷಕರೇ, ನೀರು ಹಾಕಿದ ನಂತರ ಸ್ವಲ್ಪ ಕಾಯಿ ತುರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಮಿಕ್ಸ್ ಮಾಡಬೇಕು. ತದನಂತರ ಕುಕ್ಕರಿನ ಲಿಡ್ಡು ಅಂದರೆ ಮುಚ್ಚಳ ಮುಚ್ಚಿ 2ರಿಂದ 3 ವಿಸಿಲ್ ಆಗೋ ತನಕ ಬೇಯಿಸ್ಕೊಬೇಕು. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಮೆಂತ್ಯ ಸೊಪ್ಪಿನ ಬಾತು ಚೆನ್ನಾಗಿ ಬೆಂದಿದೆ. ಅನ್ನದ ಅಗಳು ಚೆನ್ನಾಗಿ ಅರಳಾಗಿ ಬಂದಿದೆ. ವೀಕ್ಷಕರೇ, ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರಿ, ಹಾಗಿದ್ರೆ ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ನಗ್ತಾ ಇರಿ, ಆರೋಗ್ಯದಿಂದ ಇರಿ. ನಮಸ್ಕಾರ.